ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ನಮ್ಮ ಇಂದಿನ ಸರಣಿಯಲ್ಲಿ ಗಜಪಡೆಯ ಚಾಣಕ್ಯ ಅಭಿಮನ್ಯುವಿನ ರೋಚಕ ಜೀವನಗಾಥೆಯನ್ನು ನೋಡಿದ್ದೇವೆ. ಆ ಸರಣಿಗೆ ನೀವು ನೀಡಿದ ಬೆಂಬಲಕ್ಕೆ ನಾನು ಸದಾ ಋಣಿ. ಈಗ ಮತ್ತೊಬ್ಬ ಅದ್ಭುತ ಗಜರಾಜನ ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಆತ ಮತ್ಯಾರೂ ಅಲ್ಲ, ಸಾಕ್ಷಾತ್ ರಾಜಗಂಭೀರ್ಯಕ್ಕೆ ಮಾರುರೂಪದಂತಿರುವ ಮೈಸೂರು ದಸರಾ ಇತಿಹಾಸದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಗಜೇಂದ್ರ. ಗಜೇಂದ್ರ ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಅವನ ಬೃಹತ್ ಗಾತ್ರ, ನೆಲಕ್ಕೆ ತಾಕುವಂತಹ ಉದ್ದನೆ ದಂತಗಳು ಮತ್ತು ಅರಮನೆಯ ಅಂಗಳದಲ್ಲಿ ಅವನು ಹಾಕುತ್ತಿದ್ದ ಆ ಗಂಭೀರ ನಡಿಗೆ. ಸ್ನೇಹಿತರೆ, ಆ ಗಾಂಭೀರ್ಯದ ಹಿಂದೆ ಕಣ್ಣೀರು ಕಥೆಯೂ ಇದೆ, ಶೌರ್ಯದ ಕಥೆಯೂ ಇದೆ. 63 ವರ್ಷದ ದಸರಾ ಆನೆ ಗಜೇಂದ್ರ ಚಾಮರಾಜನಗರದ ಬೂದಿಪಡಗ ಶಿಬಿರದಲ್ಲಿ ತನ್ನ ಏಕಾಂತವಾಸವನ್ನು ಮುಗಿಸಿದ. ಮಾರ್ಚ್ 2026ರಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಮತ್ತಿಗೋಡು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಿಕೊಂಡಿದೆ. ಹಲವು ಬಾರಿ ದಸರಾದಲ್ಲಿ ಭಾಗವಹಿಸಿದ್ದ ಈ ಆನೆ ಸುದೀರ್ಘ ಕಾಲ ಒಂಟಿತನ ಅನುಭವಿಸಿದ್ದ ಕಾರಣ ಅರಣ್ಯ ಸಚಿವರು ಆದೇಶದ ಮೇರೆಗೆ ಮಾರ್ಚ್ 2026ರಲ್ಲಿ ಸ್ಥಳಾಂತರಿಸಲಾಗುತ್ತದೆ. ಯಾಕೆ ಗಜೇಂದ್ರ ಏಕಾಂತವಾಸದಲ್ಲಿದ್ದ, ಅದರ ಹಿಂದಿನ ಕಾರಣಗಳೇನು, ಆ ಬಲಿಷ್ಠ ಆನೆ ಅಷ್ಟೊಂದು ಒಂಟಿತನ ಅನುಭವಿಸಲು ಕಾರಣವಾದ ಕರಾಳ ಘಟನೆ ಏನು, ಇವನ್ನೆಲ್ಲ ನಾವು ಈ ವಿಶೇಷ ಸರಣಿಯಲ್ಲಿ ಹಂತ ಹಂತವಾಗಿ ನೋಡೋಣ. ಆದರೆ ಇಂದಿನ ಈ ಮೊದಲ ಸಂಚಿಕೆಯಲ್ಲಿ ಕೊಡಗಿನ ದಟ್ಟ ಅರಣ್ಯದಲ್ಲಿ ಅನಾಥನಾಗಿ ಈ ಪುಟ್ಟ ಕಿಶೋರ್ ಗಜೇಂದ್ರ ವಿಶ್ವವಿಖ್ಯಾತ ಮೈಸೂರು ದಸರಾದ ಅಂಬಾರಿ ಆನೆಯಾಗಿ ಬೆಳೆದದ್ದು ಹೇಗೆ, ಅವನ ಹೆಸರಿನಲ್ಲಿರುವ ವಿಶೇಷತೆ ಏನು ಅನ್ನೋದನ್ನು ನಾವು ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಈ ಹೊಸ ಪಯಣ ನಿಮಗೆ ಇಷ್ಟವಾಗುತ್ತದೆ ಎಂಬ ನಂಬಿಕೆ ನನಗಿದೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಕಾಡಿನ ಕಿಶೋರನಿಂದ ಅರಮನೆಯ ಅಂಗಳಕ್ಕೆ, ಕೊಡಗಿನ ಕಾಡಿನಿಂದ ಸೆರೆ, ಅನಾಥ ಕಿಶೋರನ ಪಯಣ. ಸ್ನೇಹಿತರೆ, ಗಜೇಂದ್ರನ ಈ ರೋಚಕ ಕಥೆ ಆರಂಭವಾಗುವುದು ಕೊಡಗಿನ ದಟ್ಟ ಅರಣ್ಯದ ಮಡಿಲಿನಲ್ಲಿ. ಸುಮಾರು 1980ರ ದಶಕದ ಆರಂಭದ ಕಾಲವದು. ಕೊಡಗಿನ ವಿರಾಜಪೇಟೆ ತಾಲೂಕಿನ ದಕ್ಷಿಣ ಭಾಗದ ಕಾಡುಗಳಲ್ಲಿ ಒಂದು ಪುಟ್ಟ ಗಜಮರಿ ಅನಾಥವಾಗಿ ಪತ್ತೆಯಾಯಿತು. ಬಹುಶಃ ಯಾವುದೋ ಕಾರಣಕ್ಕೆ ತನ್ನ ಹಿಂದಿನಿಂದ ಬೇರ್ಪಟ್ಟು ದಾರಿ ಕಾಣೆಯಾಗಿದ್ದ ಕಾಡಿನಲ್ಲೇ ಅತಂತ್ರವಾಗಿ ಅಲೆದಾಡುತ್ತಿತ್ತು. ಆ ಆನೆ ಮರಿ ಒಂದು ದಿನ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಣ್ಣಿಗೆ ಕಂಡಿತು. ತನ್ನವರನ್ನು ಕಳೆದುಕೊಂಡು ಹಸಿವು ಮತ್ತು ಭೀತಿಯಿಂದ ಅಲೆದಾಡುತ್ತಿದ್ದ ಮರಿ ಆನೆಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ರಕ್ಷಿಸೋಕೆ ಮುಂದಾದರು. ಅದನ್ನು ಸೆರೆ ಹಿಡಿದು ರಕ್ಷಿಸಲಾಯಿತು. ಅಂದು ಆ ಮರಿ ಆನೆ ಅಷ್ಟೇನು ಬಲಿಷ್ಠವಾಗಿರಲಿಲ್ಲ. ಅದು ಅನಾಥವಾಗಿ ಶಿಬಿರಕ್ಕೆ ಬಂದಿತ್ತು. ಶಿಬಿರಕ್ಕೆ ಬಂದ ಮೇಲೆ ಆ ಪುಟ್ಟ ಆನೆಯ ಎರಡನೇ ಜೀವನ ಆರಂಭವಾಯಿತು. ಅಂದು ಏನು ತಿಳಿಯದೆ ಆ ಮುಗ್ಧ ಆನೆಯ ಪುಟ್ಟ ಕಣ್ಣುಗಳಲ್ಲಿ ಒಂದು ಅಪರೂಪದ ತೇಜಸ್ಸು ಮತ್ತು ಗಾಂಭೀರ್ಯ ಎದ್ದು ಕಾಣುತ್ತಿತ್ತು. ಅಂದು ಅರಣ್ಯ ಇಲಾಖೆ ರಕ್ಷಿಸಿದ ಆ ಮರಿ ಆನೆಯನ್ನು ಕೊಡಗಿನ ಆನೆ ಶಿಬಿರಕ್ಕೆ ಕರೆತಂದು ಅತ್ಯಂತ ಮಮತೆಯಿಂದ ಪೋಷಿಸಲಾಯಿತು. ಅಂದು ಆ ಗಜಮರಿಯ ರಾಜಕಳೆಯನ್ನು ಗಮನಿಸಿದ ಹಿರಿಯ ಮಾವುತರು ಒಂದು ಭವಿಷ್ಯ ನುಡಿದಿದ್ದರು. ಈತ ಖಂಡಿತ ಸಾಮಾನ್ಯ ಆನೆಯಲ್ಲ. ಇವನ ಲಕ್ಷಣಗಳನ್ನು ನೋಡಿದರೆ ಮುಂದೊಂದು ದಿನ ಈತ ದಸರಾ ಗಜಪಡೆಯ ಪಟ್ಟದ ರಾಜನಾಗುವುದು ಖಂಡಿತ ಎಂದು. ಅಂದು ಅರಣ್ಯ ಇಲಾಖೆಯವರು ಆ ಪುಟ್ಟ ಮರಿಗೆ ಗಜೇಂದ್ರ ಎಂದು ನಾಮಕರಣ ಮಾಡಿದರು. ಪುರಾಣಗಳ ಪ್ರಕಾರ ಗಜೇಂದ್ರ ಎಂದರೆ ಆನೆಗಳ ರಾಜ ಮತ್ತು ಸಾಕ್ಷಾತ್ ಶ್ರೀಮನ್ ನಾರಾಯಣ ಪರಮ ಭಕ್ತ. ಆ ಹೆಸರಿಗೆ ತಕ್ಕಂತೆಯೇ ಆ ಆನೆ ಬೆಳೆಯುತ್ತಾ ಹೋಯಿತು. ತನ್ನ ಬೃಹತ್ ಗಾತ್ರ, ಆಕರ್ಷಕವಾದ ದಂತಗಳು ಮತ್ತು ಗಾಂಭೀರ್ಯದ ಗುಣಗಳಿಂದ ಕಾಡಿನ ಮತ್ತು ನಾಡಿನ ಜನರ ಕಣ್ಮಣಿಯಾಯಿತು. ಒಬ್ಬ ಅನಾಥ ಕಿಶೋರನಂತೆ ಬಂದ ಈ ಆನೆ ಕಾಲಕ್ರಮೇಣ ಮೈಸೂರು ಅರಮನೆ ಅಂಗಳದ ಸಾರ್ವಭೌಮ ಗಜರಾಜನಾಗಿ ರೂಪುಗೊಂಡ ಪಯಣ ನಿಜಕ್ಕೂ ಅತ್ಯಂತ ಅದ್ಭುತವಾದದ್ದು. ಇಂದಿಗೂ ಗಜೇಂದ್ರ ಎಂಬ ಹೆಸರು ಕೇಳಿದರೆ ಒಂದು ರೀತಿಯ ರಾಜಗಾಂಭೀರ್ಯ ಕಣ್ಣ ಮುಂದೆ ಬರುತ್ತದೆ. ಕೇಗುಡಿ ಶಿಬಿರ ಮತ್ತು ಗಜೇಂದ್ರನ ಬೆಳವಣಿಗೆ. ಗಜೇಂದ್ರ ದಿನ ಕಳೆದಂತೆ ದೊಡ್ಡವನಾಗುತ್ತಿದ್ದ. ಅವನಿಗೆ ಉತ್ತಮ ತರಬೇತಿಯ ಅವಶ್ಯಕತೆ ಇತ್ತು.
ಅವನನ್ನು ಬೇರೆ ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಲಾಯಿತು. ಗಜೇಂದ್ರನ ವ್ಯಕ್ತಿತ್ವಕ್ಕೆ ಸರಿಯಾದ ರೂಪ ಮತ್ತು ಶಿಸ್ತು ಸಿಕ್ಕಿದ್ದು ಚಾಮರಾಜನಗರ ಜಿಲ್ಲೆಯ ಸುಂದರ ಬಿಳಿಗಿರಿ ರಂಗನಾಥ ಬೆಟ್ಟದ ತಪ್ಪಲಿನಲ್ಲಿರುವ ಕೇಗುಡಿ ಆನೆ ಶಿಬಿರದಲ್ಲಿ. ಈ ಪ್ರಶಾಂತವಾದ ಕಾಡಿನ ಪರಿಸರ ಗಜೇಂದ್ರನ ಪಾಲಿಗೆ ಕೇವಲ ವಾಸಸ್ಥಾನವಾಗಿರಲಿಲ್ಲ, ಅದು ಅವನ ಪಾಲಿನ ಶಿಸ್ತಿನ ವಿಶ್ವವಿದ್ಯಾಲಯದಂತೆ ಕೆಲಸ ಮಾಡಿತು. ಅಲ್ಲಿನ ಹಿರಿಯ ಮಾವುತರ ತಾಳ್ಮೆ, ತರಬೇತಿ ಮತ್ತು ಅಚಲವಾದ ಮಾರ್ಗದರ್ಶನದಿಂದಾಗಿ ಕಾಡಿನಿಂದ ಬಂದ ಗಜರಾಜ ಒಬ್ಬ ಅಪ್ಪಟ ಶಿಸ್ತಿನ ಸಿಪಾಯಿಯಾಗಿ ರೂಪುಗೊಂಡನು. ಸಾಮಾನ್ಯವಾಗಿ ಕಾಡಿನಿಂದ ಬಂದ ಆನೆಗಳು ಮನುಷ್ಯರಿಗೆ ಮತ್ತು ಶಿಬಿರದ ವಾತಾವರಣಕ್ಕೆ ಒಗ್ಗಿಸಲು ದೀರ್ಘ ಸಮಯ ತೆಗೆದುಕೊಳ್ಳುತ್ತವೆ. ಆದರೆ ಗಜೇಂದ್ರನ ವಿಷಯದಲ್ಲಿ ಅವನ ಸಹಜವಾದ ಶಾಂತ ಸ್ವಭಾವವೇ ಅವನಿಗೆ ವರವಾಗಿ ಪರಿಗಣಿಸಿತು. ದಿನಗಳೆದಂತೆ ಅವನ ಎತ್ತರ ಹೆಚ್ಚಿತು, ಕಾಲುಗಳು ಬಲಿಷ್ಠವಾದವು. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖಕ್ಕೆ ಮೆರುಗು ನೀಡಿದ್ದು ಸಮಾನನಾಗಿ ಮತ್ತು ಸುಂದರವಾಗಿ ಬೆಳೆದ ಅವನ ಉದ್ದನೆ ದಂತಗಳು. ಇವು ಗಜೇಂದ್ರನಿಗೆ ಒಂದು ಅಪರೂಪದ ರಾಜಕಳೆಯನ್ನು ನೀಡಿದವು. ಕೇಗುಡಿ ಶಿಬಿರದ ಅಧಿಪತಿಯಂತೆ ಮೆರೆಯುತ್ತಿದ್ದ ಈತನ ರಾಜಗಾಂಭೀರ್ಯ ಎಷ್ಟಿತ್ತೆಂದರೆ ಅವನ ದರ್ಶನ ಪಡೆಯಲೆಂದೇ ದೇಶ ವಿದೇಶಗಳ ಪ್ರವಾಸಿಗಾರರು ಮೈಲಿಗಟ್ಟಲೆ ಸಾಗಿ ಬರುತ್ತಿದ್ದರು. ಶಿಬಿರದಲ್ಲಿ ಇವನು ತೋರುತ್ತಿದ್ದ ಸಂಯಮ ಮತ್ತು ಯಾವುದೇ ಕೆಲಸವನ್ನಾದರೂ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದ ಶಿಸ್ತನ್ನು ಗಮನಿಸಿದ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಈತ ವಿಶ್ವವಿಖ್ಯಾತ ಮೈಸೂರು ದಸರಾದ ಅಂಬಾರಿಯನ್ನು ಹೊರಲು ಎಲ್ಲ ರೀತಿಯೂ ಅರ್ಹ ಎಂದು ನಿರ್ಧರಿಸಿದರು. ಈ ನಿರ್ಧಾರವೇ ಗಜೇಂದ್ರನ ಬದುಕಿನಲ್ಲಿ ಅತಿ ದೊಡ್ಡ ತಿರುವು ನೀಡಿತು. ಅಲ್ಲಿಂದಲೇ ಅವನ ದಸರಾ ಪಯಣ ಭವ್ಯ ಸಿದ್ಧತೆಗಳು ಅಧಿಕೃತವಾಗಿ ಆರಂಭವಾದವು. ಅರಮನೆಯ ಅಂಗಳಕ್ಕೆ ಪ್ರವೇಶ. 90ರ ದಶಕದ ಅತ್ಯಂತ ವೇಳೆಗೆ ಗಜೇಂದ್ರ ಮೊದಲ ಬಾರಿಗೆ ಮೈಸೂರು ದಸರಾ ಗಜಪಡೆಯನ್ನು ಅಧಿಕೃತವಾಗಿ ಪ್ರವೇಶಿಸಿದನು. ಅವನು ಅರಮನೆಯ ಅಂಗಳಕ್ಕೆ ಹೆಜ್ಜೆ ಇಟ್ಟ ಕಾಲಘಟ್ಟದಲ್ಲಿ ದ್ರೋಣ ಮತ್ತು ಬಲರಾಮನಂತಹ ದೈತ್ಯ ಪ್ರತಿಭೆಗಳು ಪತ್ಯವಿತ್ತು. ಅಂತಹ ದಿಗ್ಗಜ ಆನೆಗಳ ನಡುವೆ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸುವುದು ಸುಲಭದ ಮಾತಾಗಿರಲಿಲ್ಲ. ಆದರೂ ಗಜೇಂದ್ರ ತನ್ನ ವಿಶಿಷ್ಟ ವ್ಯಕ್ತಿತ್ವದಿಂದ ಅತಿ ಶೀಘ್ರದಲ್ಲೇ ತನ್ನದೇ ಆದ ಪ್ರತ್ಯೇಕ ಸ್ಥಾನವನ್ನು ಕಂಡುಕೊಂಡನು. ಆರಂಭಿಕ ವರ್ಷಗಳಲ್ಲಿ ಅವನಿಗೆ ಅಂಬಾರಿ ಹೊರುವ ಅವಕಾಶ ಸಿಕ್ಕಿದ್ದರೂ ನಿಶಾನೆ ಆನೆಯಾಗಿ ಮೆರವಣಿಗೆ ಮುಂಚೂಣಿಯಲ್ಲಿ ನಿಂತು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದನು. ಗಜೇಂದ್ರನ ವ್ಯಕ್ತಿತ್ವ ಅತಿ ದೊಡ್ಡ ಬಲವೆಂದರೆ ಅವನಲ್ಲಿ ಅಡಗಿದ್ದ ಅಸಾಧಾರಣ ತಾಳ್ಮೆ. ಜಂಬೂ ಸವಾರಿಯ ತಾಲೀಮಿನ ಸಮಯದಲ್ಲಿ ಸಾವಿರಾರು ಜನರ ಗದ್ದಲವಿರಲಿ ಅಥವಾ ವಾದ್ಯಗಳ ಅಬ್ಬರವಿರಲಿ, ಆತ ತೋರುತ್ತಿದ್ದ ಶಿಸ್ತು ಮತ್ತು ಏಕಾಗ್ರತೆ ಕಂಡು ಅರಮನೆಯ ಅಧಿಕಾರಿಗಳು ಬೆರಗಾಗಿದ್ದರು. ಅಂದಿನ ಪಟ್ಟದ ಆನೆಗಳಾಗಿದ್ದ ದ್ರೋಣ ಮತ್ತು ಬಲರಾಮನ ನಂತರ ಗಜಪಡೆಯನ್ನು ಮುನ್ನಡೆಸಬಲ್ಲ ಸಾಮರ್ಥ್ಯ ಉತ್ತರಾಧಿಕಾರಿ ಇವನೇ ಎಂಬ ಅಚಲ ಭರವಸೆ ಎಲ್ಲರಲ್ಲಿಯೂ ಮೂಡಲು ಅವನ ಈ ನಡವಳಿಕೆಯೇ ಕಾರಣವಾಯಿತು. ಗಜೇಂದ್ರನಾಗಿ ದೈವದತ್ತವಾಗಿ ಬಂದಿದ್ದು ಆ ಚೂಪಾದ ನೆಲಕ್ಕೆ ತಾಗುವಷ್ಟು ಉದ್ದ ಬೆಳೆದಿದ್ದ ಸುಂದರ ದಂತಗಳು ಮೆರವಣಿಗೆಗೆ ಒಂದು ಹೊಸ ಕಳೆಯನ್ನು ನೀಡಿದ್ದವು. ದಸರಾ ವೈಭವವನ್ನು ನೋಡಲು ಬರುತ್ತಿದ್ದ ಜನಸಾಗರವು ಕೇವಲ ಅಂಬಾರಿಯನ್ನು ಮಾತ್ರವಲ್ಲ, ರಾಜಗಾಂಭೀರ್ಯದ ಪ್ರತೀಕದಂತಿದ್ದ ಗಜರಾಜನ ಭವ್ಯ ರೂಪವನ್ನು ಕಂಡು ಮೈಮರೆಯುತ್ತಿದ್ದರು. ಮೆರವಣಿಗೆಯ ಉದ್ದಕ್ಕೂ ಆತ ಹಾಕುತ್ತಿದ್ದ ಗಂಭೀರ ಹೆಜ್ಜೆಗಳು ಗಜಪಡೆಗೆ ಒಂದು ಹೊಸ ಮೆರಗನ್ನು ತಂದುಕೊಟ್ಟವು. ಈ ಶಿಸ್ತು ಮತ್ತು ಸೌಂದರ್ಯವೇ ಅವನನ್ನು ಅಂಬಾರಿ ಆನೆ ಪಟ್ಟದತ್ತ ಕೊಂಡೊಯ್ದಿತ್ತು. ಸ್ನೇಹಿತರೆ, ಕೊಡಗಿನ ದಟ್ಟ ಅರಣ್ಯದಲ್ಲಿ ಅನಾಥನಾಗಿ ಸಿಕ್ಕ ಪುಟ್ಟ ಮರಿ ಆನೆ ಇಂದು ಮೈಸೂರು ಅರಮನೆಯ ಅತಿ ಪ್ರೀತಿ ಗಜರಾಜನಾಗಿ ಬೆಳೆದು ನಿಂತಿರುವುದು ಒಂದು ರೋಚಕ ಮತ್ತು ಅದ್ಭುತ ಪಯಣ. ಕೇವಲ ಒಂದು ಶಿಬಿರದ ಆನೆಯಾಗಿ ಬಂದ ಗಜರಾಜ ಇಡೀ ನಾಡೆ ಸಂಭ್ರಮಿಸುವ ದಸರಾ ಗಜಪಡೆಯ ಪಟ್ಟದ ಆನೆಯಾಗಿ ರೂಪಾಂತರಗೊಂಡ ಹಾದಿ ಅಕ್ಷರಶಃ ಮೈ ರೋಮಾಂಚನಗೊಳಿಸುತ್ತದೆ. ಆದರೆ ಆ ಗಜೇಂದ್ರ ವೈಭವದ ದಿನಗಳು ಹೇಗಿದ್ದವು? ದ್ರೋಣ ಮತ್ತು ಬಲರಾಮನ ಆಧಿಪತ್ಯದ ನಂತರ ಗಜರಾಜ ದಸರಾ ಗಜಪಡೆಯ ಕ್ಯಾಪ್ಟನ್ ಪಟ್ಟಕ್ಕೆ ಸೇರಿದ್ದು ಹೇಗೆ? ಆ ಸುಂದರ ಕ್ಷಣಗಳ ಹಿಂದೆ ಅದೆಷ್ಟು ವರ್ಷಗಳ ಪರಿಶ್ರಮವಿತ್ತು? ಮೈಸೂರಿನ ರಾಜಬೀದಿಯಲ್ಲಿ ಗಜೇಂದ್ರ ಸಾಗುವ ಅವನಲ್ಲಿ ಮನೆ ಮಾಡುತ್ತಿದ್ದ ದೈವಿಕ ಸಂಯಮ ಮತ್ತು ರಾಜಗಾಂಭೀರ್ಯದ ಬಗ್ಗೆ ನಾವು ನಮ್ಮ ಮುಂದಿನ ವಿಶೇಷ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತಿಳಿಯೋಣ. ಮುಂದಿನ ಎಪಿಸೋಡ್ನಲ್ಲಿ ಗಜೇಂದ್ರ ಅಂಬಾರಿ ವೈಭವ ಮತ್ತು ದಸರಾ ಸಾರಥ್ಯ
ಹೇಗಿತ್ತು ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತೇವೆ. ಆ ಸುವರ್ಣ ಕ್ಷಣಗಳನ್ನು ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಈ ಹೊಸ ಸರಣಿ ನಿಮಗೆ ಇಷ್ಟವಾದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಗಜೇಂದ್ರನ ಅಭಿಮಾನಿಗಳು ನೀವಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಗಜೇಂದ್ರ ಎಂದು ಬರೆಯೋ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ. ಮತ್ತೊಂದು ರೋಚಕ ಸಂಚಿಕೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಲ್ಲವಿ ಪಯಣ. ಧನ್ಯವಾದಗಳು.